ಕಾರ್ಯಕರ್ತರಿಗೆ ಏನಾದರೂ ಲಾಭ ಆಗಿದೆಯಾ? 100 ಕೋಟಿ ಅನುದಾನ, 200 ಕೋಟಿ ಅನುದಾನ, ಸಾವಿರಾರು ಕೋಟಿ ಅನುದಾನ ತರ್ತಾರೆ. ಏಜೆನ್ಸಿ ಅಲ್ಲಿಂದ ಫಿಕ್ಸ್ ಆಗ್ತದೆ. ಯಾವುದೇ 10 ಲಕ್ಷ 5 ಲಕ್ಷದ ಅನುದಾನಗಳ ಇಲ್ಲವೇ ಇಲ್ಲ. ಕಾರ್ಯಕರ್ತರಿಗೆ ಬಳಕೆ ಆಗುವುದು ಎಲ್ಲಿ? ಕಾರ್ಯಕರ್ತರು ಬೆಳೆಯೋದಾದರೂ ಹೇಗೆ? ಪಕ್ಷ ಕಟ್ಟೋದಾದರೂ ಹೇಗೆ? ಖಾಲಿ ಏಜೆನ್ಸಿಗಳ ಜೊತೆ ಮತ್ತು ಒಂದು 5 ಜನ ಪ್ರಮುಖರ ಜೊತೆ ಯಾವಾಗಲೂ ಬಂದರೂ ಬೈಂದೂರಿಗೆ ಬಂದರೆ ಸಂಪರ್ಕದಲ್ಲಿರುವ ರಾಘಣ್ಣ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದಾರೆ. ಆ ಕಾರಣದಿಂದ ನಾವಿವತ್ತೆಲ್ಲ ಒಟ್ಟಾಗಿದ್ದೇವೆ. ಬೈಂದೂರಿನಲ್ಲಿ MP ಆದಮೇಲೆ ಇವರ ಬೇನಾಮಿ ಆಸ್ತಿಗಳು ಜಾಸ್ತಿ ಆಗಿಬಿಟ್ಟಿದೆ. ಇವರದೇ PA ಮಾಡಿಕೊಂಡಿದ್ದಾರೆ. PAಗೆ ಜನಪರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಇವರ ಆಸ್ತಿಗಳ ಕಾನೂನು ತೊಡಕನ್ನು ಪರಿಹರಿಸುವುದರಲ್ಲಿ ಅವರಿಗೆ ಸಮಯ ಸಾಕಾಗಲಿಕ್ಕಿಲ್ಲ. PAಗಳನ್ನು ಅಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. MP ಅವರ ಪರಿಚಯ ಇರ್ತಕ್ಕಂಥ ಯಾವುದಾದ್ರು ಕಾರ್ಯಕರ್ತರು ಇಲ್ಲೆಲ್ಲಾದರೂ ಇದ್ದರೆ ಕೈ ಎತ್ತಿ ನೋಡೋಣ. ಇಲ್ಲವೇ ಇಲ್ಲ. ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ. ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ. ಸುಮಾರು 10-15 ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ ಈ ಭಾಗದಲ್ಲಿ. ವೆಂಟೆಡ್ ಡ್ಯಾಮಲ್ಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆಲ್ಲ ರಜೆ ಇದೆ. ನಾವೆಲ್ಲ ಒಂದು ಪಿಕ್ನಿಕ್ ಹೋಗಿ ಬರೋಣ ವೆಂಟೆಡ್ ಡ್ಯಾಮ್ ಕಡೆ. ಎಲ್ಲಾದರೂ ಒಂದು ಆ ವೆಂಟೆಡ್ ಡ್ಯಾಮಿಂದ ಸುಗ್ಗಿ ಆಗ್ತಾ ಇದೆಯಾ ನೋಡಿ. ಒಂದು ಸುಗ್ಗಿಯ ಒಂದು ಗದ್ದೆ ತೋರಿಸಿ ನನಗೆ. ಬೇಡ, ಆ ವೆಂಟೆಡ್ ಡ್ಯಾಮಲ್ಲಿ 1 ಫೀಟ್ ನೀರು ತೋರಿಸಿ ನನಗೆ. ಬತ್ತಿ ಹೋದ ವೆಂಟೆಡ್ ಡ್ಯಾಮಿಂದ ಜನರಿಗೇನು ಲಾಭ? ಆದರೆ ಸಾವಿರಾರು ಕೋಟಿ ಅನುದಾನ ಮಾತ್ರ ಸರ್ಕಾರದಿಂದ ಕೊಳ್ಳೆ ಹೊಡೆದಾಗಿದೆ. ಜನರಿಗೇನು ಲಾಭ? ಆದರೆ ಸಾವಿರಾರು ಕೋಟಿ ಅನುದಾನ ಮಾತ್ರ ಸರ್ಕಾರದಿಂದ ಕೊಳ್ಳೆ ಹೊಡೆದಾಗಿದೆ.